ಕನಕಪುರ ತಾಲೂಕಿನ ಎಲ್ಲ ಸಜ್ಜನ ಹಿಂದೂ ಬಾಂಧವರೇ, ದಿನಾಂಕ 9/2/2026 ಸೋಮವಾರ ಕನಕಪುರದಲ್ಲಿ ಹಿಂದೂ ಸಮಾಜೋತ್ಸವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕನಕಪುರ ತಾಲೂಕಿನ ಎಲ್ಲ ಬಾಂಧವರು, ಹಿಂದೂ ಬಾಂಧವರು ಆ ಕಾರ್ಯಕ್ರಮಕ್ಕೆ ಬಂದು ಆ ಹಿಂದೂ ಒಂದು ಸಮಾಜೋತ್ಸವ, ಈ ಕಾರ್ಯಕ್ರಮ ಹಿಂದೂಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆದ್ದರಿಂದ ತಾವೆಲ್ಲವೂ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ತಾಲೂಕಿನಲ್ಲಿ ಹಿಂದೂ ಸಮಾಜನ ಪುನರುದ್ಧಾನಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಬೇಕು. ನಾವು ಸಹ ಹಿಂದೂಗಳು ಅನ್ನೋ ಭಾವನೆಯಿಂದ ಎದೆತಟ್ಟಿ ಹೇಳುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟು ತಾವು ಹಿಂದೂ, ನಾವು ಕರೆಯದೇ ಹೋದರೂ ನೀವು ಬಂದು ಈ ಹಿಂದೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕನಕಪುರ ತಾಲೂಕಿನ ಎಲ್ಲ ಹಿಂದೂ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ 3 ಗಂಟೆಗೆ ಪ್ರಾರಂಭ ಆಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಚನ್ನಬಸಪ್ಪ ಸರ್ಕಲ್ ಮುಖಾಂತರ ಮತ್ತು ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಸಮಾರಂಭನ ಯಶಸ್ವಿಗೊಳಿಸುತ್ತೆ. 5:30 ಕಾರ್ಯಕ್ರಮ 5:30ವರೆಗೆ ಇರುತ್ತೆ. ನಂತರ ಶಂಕರ್ ಶಾನ್ಭೋಗರ್ ಅವರಿಂದ ಒಂದು ದೇಶಭಕ್ತಿ ಗೀತೆ ಮತ್ತು ಭಾವಗೀತೆಗಳನ್ನ ಒಂದು ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಕನಕಪುರ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾರೆ. ಸಮಾಜೋತ್ಸವವು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈಗಾಗಲೇ ನಾವು ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿ ಉತ್ಸವಗಳನ್ನ ಮುಗಿಸಿದ್ದೀವಿ. ಕಸ್ಬಾ ಉತ್ಸವ ನಿನ್ನೆ ಆಗಿದೆ, ಸಾತ್ನೂರು ನಿನ್ನೆ ಆಗಿದೆ, ಹಾರೋಳಿಯ ಉತ್ಸವ ಭಾನುವಾರ ಇದೆ. ಅದೇ ರೀತಿ ನಗರದಲ್ಲಿ ಎಲ್ಲರೂ ಸೇರಿ ಮಾಡುವಂಥ ಕನಕಪುರ ತಾಲೂಕಿನ ಎಲ್ಲರೂ ಸೇರಿ ಮಾಡುವಂಥ ಉತ್ಸವ ಸೋಮವಾರ ನಾವು ನಗರದಲ್ಲಿ ಅದಕ್ಕೆ ನಮ್ಮ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ಬಿ ನಾಗರಾಜ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀಯುತ ನಾಗರಾಜಣ್ಣ, ರತ್ನ ಹೋಟೆಲ್ ಮಾಲೀಕರು. ಅದೇ ರೀತಿ ಕಾರ್ಯದರ್ಶಿಗಳಾಗಿ ನಂಜೇಗೌಡರು, ಸದಸ್ಯರುಗಳಾಗಿ ನಮ್ಮ SP ಚೌಟ್ರಿ ಮಾಲೀಕರಾದಂಥ ಬಸವರಾಜಣ್ಣವರು, ನಮ್ಮ ಮುಖಂಡರಾದಂಥ ಚಿತ್ಸೋಮಣ್ಣವರು, ಹೀಗೆ ಎಲ್ಲ ತಾಲೂಕಿನ ಹೋಬಳಿಗಳಿಂದ ನಾವು ಅನು ಪ್ರಿಂಟರ್ಸ್ ಮಾಲೀಕರಾದಂಥ ನಮ್ಮ ಪರಮೇಶಣ್ಣವರು, ನಾವೆಲ್ಲ ಸದಸ್ಯರಾಗಿ ನಾವು ಜವಾಬ್ದಾರಿನ ಈಗ ಈ ಉತ್ಸವನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ತಗೊಂಡಿದ್ದೀವಿ. ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ಉದ್ದೇಶದ ಬಗ್ಗೆ ಅಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ, ಪತ್ರಕರ್ತರಿಗೆ ಮೊದಲನೇದಾಗಿ ಸ್ವಾಗತ ಕೊಡ್ತಾ ಈಗ ಈ ವಿಷಯವಾಗಿ ವಿಸ್ತೃತವಾಗಿ ನಮ್ಮ ಸದಸ್ಯರುಗಳು ಮಾತಾಡ್ತಾರೆ. ಈ ಸಮಿತಿಯ ಸದಸ್ಯರಾಗಿ ನನ್ನ ಆಯ್ಕೆ ಮಾಡಿರ್ತಕ್ಕಂಥಕ್ಕೆ ಅಭಿನಂದನೆಗಳನ್ನ ನಾನು ಸಮಿತಿಯವರಿಗೆ ಫಸ್ಟು ಸಲ್ಲಿಕೆ ಮಾಡ್ತೀನಿ. ಹಾಗೂ ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ಏನು ನಡೀತದೆ, ಹೋಗ್ತದೆ, ಸಂಪೂರ್ಣ ಚಿತ್ರಣವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಹೋಟೆಲ್ ನಾಗರಾಜಣ್ಣವರು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯದರ್ಶಿಗಳು, ಅಧ್ಯಕ್ಷರು ಕೂಡ ಸಂಪೂರ್ಣವಾದ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಈ ಒಂದು ಸಮಾಜೋತ್ಸವ, ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಈಗೆಲ್ಲ ತಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದೇ 100 ವರ್ಷಗಳ ಒಂದು ಸಂಘ ಸಂಸ್ಥೆ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಸಮಾಜೋತ್ಸವ ಮುಖೇನ ಇಡೀ ರಾಷ್ಟ್ರಾದ್ಯಂತ ಮಾಡೋಕ್ಕೆ ಏನೊಂದು ಕರೆಯ ಮೇರೆಗೆ, ನಮಗೆ ಬಂದಂಥ ಮಾಹಿತಿ ಮೇರೆಗೆ ನಾವು ಕೂಡ ಇದಕ್ಕೆ ಕೈ ಜೋಡಿಸಿ ಮಾಡಬೇಕನ್ನೋ ಉದ್ದೇಶದಿಂದ ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡಿರ್ತಕ್ಕಂಥ ಇದೊಂದು ಕಾರ್ಯಕ್ರಮ. ತಾವು ಅದಕ್ಕೆ ಕನಕಪುರ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ನಾನು ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ತಾವು ಕೂಡ ಇಲ್ಲಿ ನಾನೊಬ್ಬ ಪತ್ರಕರ್ತರಾಗಿರ್ಬೋದು, ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೊಂದು
ಬದಿಗೊತ್ತಿ ಇದು ನಮ್ಮದೇ ಕಾರ್ಯಕ್ರಮ ಅನ್ನೋ ಒಂದು ರೀತಿಯಲ್ಲಿ ತಾವು ಕೂಡ ಈ ತಾಲೂಕಿನ ಎಲ್ಲ ಏನು ಸಾರ್ವಜನಿಕರಿಗೆ ಹಿಂದೂ ಅಂತ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಜನರು ಮನೆಯಿಂದ ಹೊರಗಡೆ ಬಂದು ಏನು ಬೇರೆಯವರು ಮಾತಾಡ್ತಕ್ಕಂಥ ವ್ಯವಸ್ಥೆನಲ್ಲಿ ತಪ್ಪೋ ಸಣ್ಣದೋ ಪ್ರಚಾರ ಇರ್ತದೋ ಇಲ್ವೋ ಆದರೂ ಕೂಡ ನಾನೊಬ್ಬ ಹಿಂದುವಾಗಿ ಈ ಒಂದು ಕಾರ್ಯಕ್ರಮನ ಭಾಗವಹಿಸುವಂಥ ವ್ಯವಸ್ಥೆ ರೀತಿಯಲ್ಲಿ ತಾವು ಕೂಡ ನಮಗೆ ಸಹಕಾರ ನೀಡಬೇಕು. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದೇ ಒಂದು ಕಾರ್ಯಕ್ರಮನ ಅಂತ ಮನಸ್ಸಲ್ಲಿಟ್ಕೊಂಡು ಕನಕಪುರ ತಾಲೂಕಿನಾದ್ಯಂತ ಎಲ್ಲರಿಗೂ ಒಂದು ಪ್ರಚಾರವನ್ನು ಬರುವಂಥ ರೀತಿಯಲ್ಲಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತ ಹೇಳ್ತಾ, ಮತ್ತೆ ಹೆಚ್ಚಿನದಾಗಿ ಅಪಪ್ರಚಾರ ಮಾಡಿದ್ರು ಪ್ರಚಾರ ಸಿಗ್ತದೆ ಅಂತ ನಮ್ಮ ನಾಯಕರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಅದು ಅಪಪ್ರಚಾರದ ರೀತಿ ಹೋಗಿ ಪ್ರಚಾರ ಸಿಗ್ತದೋ ಇನ್ನೊಂದಾಗ್ತದೋ, ಮೊದಲನೇದಾಗಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಅನ್ನತಕ್ಕಂಥ ಭಾವನೆಯಲ್ಲಿ ನಾವೆಲ್ಲ ಹಿಂದೂಗಳು ಅನ್ನೋ ಒಂದು ಭಾವನೆಯಲ್ಲಿ, ಮತ್ತೆ ಇದು ಒಂದು ಹಿಂದೂಗಳ ಸಮಾಜದ ಉತ್ಸವ ಅನ್ನೋ ಒಂದು ಭಾವನೆಯಲ್ಲಿ ತಾವು ಕೂಡ ಇದಕ್ಕೆ ಭಾಗಿಯಾಗಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ತಿಳಿಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ತಮಗೆಲ್ಲರಿಗೂ ವಂದಿಸುತ್ತಾ, ಹಾಗೂ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೂ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.